ಯಾರ ಜೊತೆ ಇದ್ದಾರೆ ಇವತ್ತು ಅದನ್ನು ನಾವು ಪಕ್ಷಕ್ಕೆ ಬಿಡ್ತೀನಿ, ನಮಗೇನಿಲ್ಲ. ಅವ್ರು ಇಟ್ಕೊಂಡ್ಬಿಟ್ಟು ಏನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ. ಮತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಹೇಳಿದ್ರು ನನಗೆ, ಇದು ಬೆಳೆಸಬೇಡ ಕಣೆಯ ಅರಸೀಕೆರೆಯಲ್ಲಿ. ಅವತ್ತು ದೇವೇಗೌಡರು ಲಿಂಗಾಯತ ಸಮಾಜ ಕೊಡಕ್ಕೆ ಅವ್ರ ಮಾತು ಕೇಳಿದರೆ ನಾನು ಅವತ್ತು ಒಂದು ಇದಕ್ಕೆ ಕೊಟ್ಟೆ. ಯಾರು ಅವ್ರ ಹೆಸರು ಹೇಳಕ್ಕೆ ನನಗೆ ಇದಿರೋದೆಲ್ಲ ಟೈಮ್ ಹೇಳ್ತೀನಿ. ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಡ್ಬಿಟ್ಟವ್ರಿಗೆ ಅವರ ಏನೋ ಏನಾಯಿತು ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾದ್ರು ಕುಡಿಯೋ ನೀರು ರಸ್ತೆಗಳು ಎಲ್ಲ ಯಾರು ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅರಸೀಕೆರೆ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು, ಹೈಸ್ಕೂಲ್ ಎಷ್ಟು. ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರು ಹೇಳ್ತಾರೆ ಕೂರಿಸ್ಕೊಂಡು, ಅರಸೀಕೆರೆ ಜನ ದೇವೇಗೌಡ್ರೆ ನಿಮ್ಮ ಮಗ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡೋದು ಅರಸೀಕೆರೆ ಜನ, ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಿರ್ತೀರ. ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು 4 ಬಾರಿ ಅವನ್ನ ಕರ್ತವ್ಯ ಮಾಡಿದ್ದೆ. ಕ್ರಿಯೆ ಏನಿರುತ್ತೆ, ದೇವೇಗೌಡರನ್ನ ಯಾರು ಕಣ್ಣೀರು ಹಾಕ್ಸಿದ್ದಾರೆ, ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ತಾರೋ, ದೇವೇಗೌಡರು ಕಣ್ಣು ಮುಂದೆನೆ ಅನುಭವಿಸೋ ಕಾಲ ಬರುತ್ತೆ ನೋಡಿ. ನನ್ನಿವತ್ತು ನಿಮ್ಮ ಜಿಲ್ಲೆಯ ಇಷ್ಟು ಹೇಳಿ ಈಗ ಸನ್ಮಾನ್ಯ ನೆಚ್ಚಿಗೆ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖಂಡರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪತ್ರಿಕಾ ಸ್ನೇಹಿತರಿಗೆ, ಕುಮಾರರಿಗೆ 25ನೇ ವರ್ಷದ ಒಂದು ಐತಿಹಾಸಿಕ ಸಭೆ ಇವತ್ತು ಹಾಸನ ನಗರದಲ್ಲಿ ನಮ್ಮ ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು, ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಂತ್ರಿಗೆ, ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ, ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ವಂದಿಸಿ ಇವತ್ತು ಈ ಸಭೆ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸಬೇಕಾಗುತ್ತದೆ. ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳೆಲ್ಲ ಈ ನಿರ್ಣಯ ಮಾಡೋದು ಬೇಡ, ದಯಮಾಡಿ ವಾಪಸ್ ತಗೊಂಡಿದ್ರು. ಆದರೂ ದೇವೇಗೌಡರು ಬಿಟ್ಟಿಲ್ಲ. 1964ರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಸಿಂಧಲ್ಲಿ. ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದರೂ ಆಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ. ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕುಮಾರಣ್ಣವರು ಅವರ ಅಧಿಕಾರ ಹಿಡಿಯುವಾಗ 5,000 ಕೋಟಿ ಹಣ ಕೊಟ್ಟಿದ್ರು. ಹಣಗಳೆಲ್ಲ ಏನಾಯ್ತು ಹೇಳಿ ಸ್ವಾಮಿ ದಯಮಾಡಿ. 2 ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇವತ್ತು ಮೋದಿಯವರ ಬಗ್ಗೆ ನನಗೆ ಗೌರವ ಇದೆ. ಇವತ್ತು ಮೋದಿಯಲ್ಲಿ ಇವತ್ತು ಏನು ಈ ದೇಶ ಏನಾದ್ರು ಮೋದಿಯಲ್ಲಿರೋದ್ರಿಂದಲೇ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ. ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರಣ್ಣ ಅಧಿಕಾರ ಬೆಳಿಗ್ಗೆ ಅಂದರೆ ಹಾಸನ ಏರ್ಪೋರ್ಟ್ ಇರ್ಬೋದು. ಏರ್ಪೋರ್ಟ್ ನಮ್ಮ ಕಾಲದಲ್ಲ, ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ ದಿವಸದಿಂದ ಆ ಏರ್ಪೋರ್ಟ್ಗೆ 1,200 ಎಕರೆ ನಾವು ರಿಸರ್ವೇಷನ್ ಮಾಡಿದ್ವಿ. ಅದರಲ್ಲಿ ಸುಮಾರು 250 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಹೊಡೆಯೋಕ್ಕೆ ಕೆಲವರು ಈ ಜಿಲ್ಲೆಯ
ಕೆಲವರು ಪಟ್ಟಭದ್ರ ಶೆಟ್ಟಿಗಳು ಅದನ್ನು ಕೂಡ ತೀರ್ಮಾನ ಮಾಡಿದ್ರು. ಇನ್ನೂ ನಡೀತಾ ಇದೆ. ಇವತ್ತು ಈ ಜಿಲ್ಲೆಗೆ IIT ಯಾರು ಕೇಳಿರಲಿಲ್ಲ. ದೇವೇಗೌಡರು ಒಂದು ಮಾತು ಹೇಳಿದ್ರು, ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯಾ, ಕುಮಾರಣ್ಣರು ದೇವೇಗೌಡರು ಮಾಡಿದ್ದಾರೆ, ನೀನು ಮಾಡಬೇಕಾದ್ರೆ ಎರಡೇ ಕೆಲಸ ನೀನು ಅಂದರು. ಯಾವುದು ಅಂದರೆ ಹಾಸನದಲ್ಲಿ IIT, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಬೇಕು. ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು, ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರು ಹೆಚ್ಚಾಗಿ ಮಿನಿಸ್ಟ್ರು. ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ IIT ಕೇಳಿರಲಿಲ್ಲ. ಬೇಕಾದ್ರೆ ಹೇಳಿ ಇವತ್ತು ಯಾರು IIT ಕೇಳಿದರೆ ನಾನು ರಾಜಕೀಯ ಸ್ಥಾನದಿಂದ ನಿವೃತ್ತಿ ಆಗ್ತೇನೆ. ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡೋಗಿ ನಮ್ಮ HRD ಮಿನಿಸ್ಟರ್ ಆಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದನ್ನು ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅಂತ ಸಭೆ ಕಾಲ ಬಂದಾಗ ಈ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಯಾವುದೇ ದೇವೇಗೌಡರಾಗಲಿ, ನಾನಾಗಲಿ, ಕುಮಾರಣ್ಣಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆದವರಿಗೆ ಈ ರಾಜ್ಯದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು ಒಂದು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು BBM ಸೀಟ್ ಕೇಳಿದ್ರು. ಆ ಸೀಟ್ ಕೇಳಿದ ಕುಮಾರಣ್ಣರಿಗೆ ಹೇಳಿದೆ, ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡೋದು. ಇವತ್ತು ನಮ್ಮ ಕಣ್ಣ ಮುಂದೆ ಕೆಲವೇ ಅಧಿಕಾರಿಗಳಿಲ್ಲ. ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರಣ್ಣರ ಮೀಟಿಂಗ್ ಇಟ್ಟರು. ಕುಮಾರಣ್ಣ ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು 13% ಮಾತ್ರ ಇತ್ತು ವಿದ್ಯಾಭ್ಯಾಸ. SSLC ಪಾಸ್ ಆದಮೇಲೆ BA, BSc, BCom ಸೇರಲು 3%. ಕುಮಾರಣ್ಣರು ಕರೆದ ಮೀಟಿಂಗ್ ಹೇಳಿದರು. ಅವತ್ತು ವಾರದಲ್ಲಿ ಶಾಸಕರಿದ್ದು ಒಂದು ಹೈಸ್ಕೂಲ್ ಮಾಡೋಕ್ಕೆ 18 ಕೋಟಿ 18 ಜಾರಿ ಕೊಟ್ಟಿದೆ. ಇದೇ ನಡೆಸಿದೆ ಅನ್ನೋದು ಕುತಂತ್ರ ರಾಜಕೀಯ ಜಾಸ್ತಿ ನಡೆಯಲ್ಲ. ಮತ್ತೆ 2000 ಮತ್ತಿದಾದ ಮೇಲೆ KMF ಚುನಾವಣೆಲ್ಲ ಮಂತ್ರಿ ಬಂದು ಕೂತಿದ್ರು. ಗೆಲ್ಲಕ್ಕೆ ಏನಾದ್ರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕೋಬೇಕಾಗುತ್ತೆ ಅಂತ ಹೇಳಬೇಕಾಯ್ತು. ಅವರು ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ 2 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ, ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು, ಕೇಸ್ ಹಾಕಿ ಎದುರಿಸ್ತಾರೆ ಅಂದರೆ ನಮ್ಮ ಕುಮಾರಣ್ಣವರು ಸ್ವಲ್ಪ ಯಾರೇ ಬಂದರೂ ಭುಜ ತಡ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮೂಲನೆ ಮಾಡೋಕ್ಕೆ ಆಶಿಸಿದೆ. ಈ ಸಭೆಯಿಂದ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯವರು, ಕುಮಾರಸ್ವಾಮಿಯವರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದ್ರು. ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿದ್ದರೆ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರ ನೀವು ಒಂದು. ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇರ್ತೀರ ನೀವು. ಒಬ್ಬ ರೈತರ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವನ್ನ ಸರ್ಕಾರ ತೆಗಿತಾರಲ್ಲ, ನಿಮಗೆ ಒಳ್ಳೆಯದಿರಲಿ. ಯಾವುದಾದ್ರು ವಚನ ಪ್ರಶ್ನ ರಾಜಕೀಯ ಪಕ್ಷ ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳಬೇಕು. ಆದ್ದರಿಂದ ನಾನು ಹೆಚ್ಚಿಗೆ ಹೋಗೋಣ. ಇವತ್ತಿನ ದಿನ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆಯಲ್ಲಿ, ಈ ರಾಷ್ಟ್ರದ ಪಕ್ಷವನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ,
ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ, MP ಎಲೆಕ್ಷನ್ ಏನು ನಡೀತು, ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷದ ಹೆಸರು ಹೇಳಕ್ಕೆ ಬರಲ್ಲ, ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ. ನಿಮ್ಮ